ಮಂಗಳೂರಿನ ಮುಲ್ಕಿಯ ಪಕ್ಷಿಕೆರೆಯಲ್ಲಿ ಕಾರ್ತಿಕ್ ಭಟ್ ಎನ್ನುವವರು ತನ್ನ ಹೆಂಡತಿ ಪ್ರಿಯಾಂಕಾ ಮತ್ತು ಹೃದಯನ ಕೊಲೆ ಮಾಡಿ ರೈಲಿಗೆ ಹಾರಿದ್ದಾರೆ. ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಈ ಥರ ಆಗಬೇಕಂದ್ರೆ ಕಾರ್ತಿಕ್ದೇ ತಪ್ಪಿರುತ್ತೆ, ಯಾರ್ದು ತಪ್ಪಿರಲಿಕ್ಕಿಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಪೊಲೀಸರು ಕಾರ್ತಿಕ್ನ ತಾಯಿ ಮತ್ತು ಅಕ್ಕನನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಅದು ಅರೆಸ್ಟ್ ಮಾಡಬಾರ್ದಾಗಿತ್ತು. ಯಾಕಂದರೆ ಅವ್ರ ತಾಯಿ ಮತ್ತು ಅಕ್ಕ ಏನು ಮಾಡ್ತಾರೆ, ಅವ್ರಿಗೇನು ಸಂಬಂಧ? ಯಾಕಂದರೆ ಇವನು ಸರಿಯಾಗಿ ಜಾಬ್ ಮಾಡದೆ ಐಷಾರಾಮಿ ಜೀವನ ಮಾಡಿಕೊಂಡು, ಇವನ ಹೆಂಡ್ತಿಗೂ ಐಷಾರಾಮಿ ಜೀವನ ಬೇಕು. ಡೈಲಿ ಹೋಟ್ಲಲ್ಲಿ ಹೋಗಿ ತಿನ್ನಬೇಕು, ಅಲ್ಲಿ ಸುತ್ತಬೇಕು ಇಲ್ಲಿ ಸುತ್ತಬೇಕಂತಂದರೆ ದುಡ್ಡು ಬೇಕಾಗುತ್ತೆ. ಅವನಿಗೂ ದುಡ್ಡು ಹೊಂದ್ಸೋಕ್ಕಾಗಿಲ್ಲ. ಏನೋ ಸಾಲಗೆಲ್ಲ ಮಾಡ್ಕೊಂಡಿರ್ತಾನೆ. ಮತ್ತು ಆನ್ಲೈನಲ್ಲಿ ಏನೋ ಆಟ ಆಡ್ತಿದ್ದಂತೆ, ಆನ್ಲೈನ್ ಗೇಮು. ಅದರಲ್ಲಿ ಆಟ ಆಡೋರೆಲ್ಲ ಹಾಳಾಗಿ ಹೋಗ್ತಾರೆ. ಇಲ್ಲಿ ನಮ್ಮ ಸ್ಕೂಲಲ್ಲಿ ಒಬ್ಬ ಮಕ್ಕಳು ಬರ್ತಿದ್ರು. ಅವರ ಅಪ್ಪನೂ ಅಷ್ಟೇ 50,000 ಅವನಿಗೆ ಸ್ಯಾಲ್ರಿ ಬರುತ್ತೆ. ಎಲ್ಲ ಸ್ಯಾಲ್ರಿಯನ್ನು ಆನ್ಲೈನಲ್ಲಿ ಆಡಿ ಎಲ್ಲ ಹಾಳು ಮಾಡ್ತಾನೆ. ಮಕ್ಕಳನ್ನು ನೋಡ್ಕೊಳ್ಳಲ್ಲ, ಹೆಂಡ್ತಿ ನೋಡ್ಕೊಳ್ಳಲ್ಲ. ಆ ಥರದವರು ಇರ್ತಾರೆ. ಆ ಥರದಲ್ಲಿ ಅವನು ಏನೋ ಮಾಡಿಕೊಂಡು ಇದು ಮಾಡಿದ್ದಾನೆ. ಸರಿಯಾಗಿ ಜಾಬು ಮಾಡಲ್ಲ, ಏನೂ ಮಾಡಲ್ಲ. ಅದಕ್ಕಾಗಿ ತಾಯಿ ಅಕ್ಕ ಬೈತಾರೆ, ಹೋಗು ಜಾಬಿಗೆ ಹೋಗು, ಜಾಬ್ ಮಾಡ್ಕೊ, ಚೆನ್ನಾಗಿರು ಅಂತ. ಅದನ್ನು ಬೈಯೋದು ಕೆಟ್ಟದಲ್ಲ. ಇವನು ಸರಿಯಾಗಿದ್ದರೆ ಅವ್ರು ಯಾಕೆ ಬೈತಾಯಿದ್ದಾರೆ? ಪಾಪ ಅಕ್ಕ ಅವರಿಗೆ ಇರೋಕ್ಕೆ ಮನೆ ಕೊಟ್ಟಿದ್ದಾಳೆ. ಅವಳನ್ನೇ ತಗೊಂಡು ಅರೆಸ್ಟ್ ಮಾಡಿಸಿದ್ದಾರೆ. ಅವನು ಸಾಯುವಾಗ ಅವನು ಸತ್ತ. ಸಾಯುವಾಗ ಅಕ್ಕ ಮತ್ತು ತಾಯಿ ಮೇಲೆ ಬರೆದಿಟ್ಟು ಹೋಗಿದ್ದಾನೆ. ತಾನು ದುಡಿದು ಮನೆ ಕಟ್ಟಿ ಅಪ್ಪ ಅಮ್ಮನ ನೋಡ್ಕೋಬೇಕು. ಅಕ್ಕ ಪಾಪ ಭಾವನಿಗೆ ಹೇಳಿ ಮನೆ ಕಟ್ಟಿಸಿ ಅವರನ್ನು ಇರಿಸ್ಕೊಂಡಿದ್ದಾರೆ. ಅಕ್ಕ ಮನೆಯಲ್ಲೇ ತಾನು ಇದ್ದುಕೊಂಡು ಅವಳಿಗೆ ಬರೆದ್ಬಿಟ್ಟು ಹೋಗಿದ್ದಾನೆ. ಇವನು ಸಾಯೋವಾಗ್ಲೂ ಕಚಡ ಕೆಲಸನೇ ಮಾಡಿಬಿಟ್ಟು ಹೋಗಿದ್ದಾನೆ, ಹೆಂಡತಿ ಮಕ್ಕಳ ಕೊಂದ್ಬಿಟ್ಟು.